ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಚಿವರ ತಲೆದಂಡ ಆಗೋ ತನಕ ಹೋರಾಟಗಳಾಗೋಯ್ತು. ಆದ್ರೆ ಸಿಐಡಿ ತನಿಖೆ ಬಗ್ಗೆ ಹಲವು ಅನುಮಾನಗಳಿತ್ತು. ಯಾಕೆ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಲಿಲ್ಲ ಅಂತ. ಅಂತೂ ಇಂತೂ ನಿನ್ನೆ ರಾಜು ಕಪನೂರ್ ಸೇರಿ 5 ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೇಗಿರುತ್ತೆ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ರಾಜು ಟೀಮ್ ಸಿಐಡಿ ಕಸ್ಟಡಿಗೆ ಕೊಟ್ಟ ಕೋರ್ಟ್. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕಾರಣ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಗ್ಯಾಂಗ್ ಹೆಸರು ತಳಕು ಹಾಕಿಕೊಂಡ ಕಾರಣ ಬಿಜೆಪಿ ನಾಯಕರು ಆರೋಪಿಗಳ ಬಂಧನ ಪ್ರಶ್ನಿಸಿ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ನಿನ್ನೆ ಸಿಐಡಿ ಅಧಿಕಾರಿಗಳು ರಾಜು ಕಪನೂರ್ ಸೇರಿ 5 ಆರೋಪಿಗಳ ವಿಚಾರಣೆ ಮಾಡಿದ ನಂತರ ಕಸ್ಟಡಿಗೆ ತೆಗೆದುಕೊಂಡರು. ಡಿಐಜಿಪಿ ಶಂತನು ಸಿನ್ಹಾ, ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಜೆಎಂಎಫ್ಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಿದರು. ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ರಾಮಮೂರ್ತಿ ಎರಡೂ ಕಡೆಯ ವಾದ ಆಲಿಸಿ ರಾಜು ಕಪನೂರ್, ಗೋರಖನಾಥ್ ಸಜ್ಜನ್, ನಂದಕುಮಾರ್ ನಾಗಭುಜಂಗೆ, ರಾಮನಗೌಡ ಪಾಟೀಲ್, ಸತೀಶ್ ರತ್ನಾಕರ್ ದುಬಲಗುಂಡೆ ಸೇರಿ 5 ಜನ ಆರೋಪಿಗಳನ್ನು 5 ದಿನಗಳವರೆಗೂ ಸಿಐಡಿ ಕಸ್ಟಡಿಗೆ ವಹಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತಿನಿಂದ ರಾಜು ಕಪನೂರ್ ಗ್ಯಾಂಗ್ 5 ದಿನಗಳ ಕಾಲ ಸಿಐಡಿ ತನಿಖೆ ಎದುರಿಸಲಿದ್ದಾರೆ. ಒಟ್ಟಾರೆ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಸಿಐಡಿ ಟೀಮ್ ಹೊರತರುತ್ತಾ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಚಿವರ ತಲೆದಂಡ ಆಗೋ ತನಕ ಹೋರಾಟಗಳಾಗೋಯ್ತು. ಆದ್ರೆ ಸಿಐಡಿ ತನಿಖೆ ಬಗ್ಗೆ ಹಲವು ಅನುಮಾನಗಳಿತ್ತು. ಯಾಕೆ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಲಿಲ್ಲ ಅಂತ. ಅಂತೂ ಇಂತೂ ನಿನ್ನೆ ರಾಜು ಕಪನೂರ್ ಸೇರಿ 5 ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೇಗಿರುತ್ತೆ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ರಾಜು ಟೀಮ್ ಸಿಐಡಿ ಕಸ್ಟಡಿಗೆ ಕೊಟ್ಟ ಕೋರ್ಟ್. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕಾರಣ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರ್ ಗ್ಯಾಂಗ್ ಹೆಸರು ತಳಕು ಹಾಕಿಕೊಂಡ ಕಾರಣ ಬಿಜೆಪಿ ನಾಯಕರು ಆರೋಪಿಗಳ ಬಂಧನ ಪ್ರಶ್ನಿಸಿ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ನಿನ್ನೆ ಸಿಐಡಿ ಅಧಿಕಾರಿಗಳು ರಾಜು ಕಪನೂರ್ ಸೇರಿ 5 ಆರೋಪಿಗಳ ವಿಚಾರಣೆ ಮಾಡಿದ ನಂತರ ಕಸ್ಟಡಿಗೆ ತೆಗೆದುಕೊಂಡರು. ಡಿಐಜಿಪಿ ಶಂತನು ಸಿನ್ಹಾ, ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಜೆಎಂಎಫ್ಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಿದರು. ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ರಾಮಮೂರ್ತಿ ಎರಡೂ ಕಡೆಯ ವಾದ ಆಲಿಸಿ ರಾಜು ಕಪನೂರ್, ಗೋರಖನಾಥ್ ಸಜ್ಜನ್, ನಂದಕುಮಾರ್ ನಾಗಭುಜಂಗೆ, ರಾಮನಗೌಡ ಪಾಟೀಲ್, ಸತೀಶ್ ರತ್ನಾಕರ್ ದುಬಲಗುಂಡೆ ಸೇರಿ 5 ಜನ ಆರೋಪಿಗಳನ್ನು 5 ದಿನಗಳವರೆಗೂ ಸಿಐಡಿ ಕಸ್ಟಡಿಗೆ ವಹಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತಿನಿಂದ ರಾಜು ಕಪನೂರ್ ಗ್ಯಾಂಗ್ 5 ದಿನಗಳ ಕಾಲ ಸಿಐಡಿ ತನಿಖೆ ಎದುರಿಸಲಿದ್ದಾರೆ. ಒಟ್ಟಾರೆ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಸಿಐಡಿ ಟೀಮ್ ಹೊರತರುತ್ತಾ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದ್ರೆ ಸಚಿವರ ತಲೆದಂಡ ಆಗೋ ತನಕ ಹೋರಾಟಗಳಾಗೋಯ್ತು. ಆದ್ರೆ ಸಿಐಡಿ ತನಿಖೆ ಬಗ್ಗೆ ಹಲವು ಅನುಮಾನಗಳಿತ್ತು. ಯಾಕೆ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಲಿಲ್ಲ ಅಂತ. ಅಂತೂ ಇಂತೂ ನಿನ್ನೆ ರಾಜು ಕಪನೂರ್ ಸೇರಿ 5 ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೇಗಿರುತ್ತೆ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ರಾಜು ಟೀಮ್ ಸಿಐಡಿ ಕಸ್ಟಡಿಗೆ ಕೊಟ್ಟ ಕೋರ್ಟ್. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕಾರಣ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಗ್ಯಾಂಗ್ ಹೆಸರು ತಳಕು ಹಾಕಿಕೊಂಡ ಕಾರಣ ಬಿಜೆಪಿ ನಾಯಕರು ಆರೋಪಿಗಳ ಬಂಧನ ಪ್ರಶ್ನಿಸಿ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ನಿನ್ನೆ ಸಿಐಡಿ ಅಧಿಕಾರಿಗಳು ರಾಜು ಕಪ್ನೂರ್ ಸೇರಿ 5 ಆರೋಪಿಗಳ ವಿಚಾರಣೆ ಮಾಡಿದ ನಂತರ ಕಸ್ಟಡಿಗೆ ತೆಗೆದುಕೊಂಡರು. ಡಿಐಜಿಪಿ ಶಂತನು ಸಿನ್ಹಾ, ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಜೆಎಂಎಫ್ಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಿದರು. ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ರಾಮಮೂರ್ತಿ ಎರಡೂ ಕಡೆಯ ವಾದ ಆಲಿಸಿ ರಾಜು ಕಪ್ನೂರ್, ಗೋರಖ್ನಾಥ್ ಸಜ್ಜನ್, ನಂದಕುಮಾರ್ ನಾಗಭುಜಂಗೆ, ರಾಮನಗೌಡ ಪಾಟೀಲ್, ಸತೀಶ್ ರತ್ನಾಕರ್ ದುಬಲಗುಂಡೆ ಸೇರಿ 5 ಜನ ಆರೋಪಿಗಳನ್ನು 5 ದಿನಗಳವರೆಗೂ ಸಿಐಡಿ ಕಸ್ಟಡಿಗೆ ವಹಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತಿನಿಂದ ರಾಜು ಕಪ್ನೂರ್ ಗ್ಯಾಂಗ್ 5 ದಿನಗಳ ಕಾಲ ಸಿಐಡಿ ತನಿಖೆ ಎದುರಿಸಲಿದ್ದಾರೆ. ಒಟ್ಟಾರೆ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಸಿಐಡಿ ಟೀಮ್ ಹೊರತರುತ್ತಾ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ಗುತ್ತಿಗೆದಾರ ಸಚಿನ್ ಪಂಚಾಳ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ಕೂಡ ಚುರುಕಾಗಿದೆ. ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ಸಂಚಲನ ಕಾರಣ ಆಗಿತ್ತು. ಎಷ್ಟರ ಮಟ್ಟಿಗೆ ಅಂದರೆ ಸಚಿವರ ತಲೆದಂಡ ಆಗೋ ತನಕ ಹೋರಾಟಗಳಾಗೋಯ್ತು. ಆದರೆ ಸಿಐಡಿ ತನಿಖೆ ಬಗ್ಗೆ ಹಲವು ಅನುಮಾನಗಳಿತ್ತು. ಯಾಕೆ ಆರೋಪಿಗಳ ಬಂಧನ ಇಲ್ಲಿ ತನಕ ಆಗಲಿಲ್ಲ ಅಂತ. ಅಂತೂ ಇಂತೂ ನಿನ್ನೆ ರಾಜು ಕಪ್ನೂರ್ ಸೇರಿ 5 ವಶಕ್ಕೆ ಪಡೆದುಕೊಂಡಿದ್ದಾರೆ ಸಿಐಡಿ ಅಧಿಕಾರಿಗಳು. ಹೇಗಿರುತ್ತೆ ವಿಚಾರಣೆ, ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಸಚಿನ್ ಆತ್ಮಹತ್ಯೆ ಕೇಸ್ ತನಿಖೆ ಚುರುಕು. ರಾಜು ಟೀಮ್ ಸಿಐಡಿ ಕಸ್ಟಡಿಗೆ ಕೊಟ್ಟ ಕೋರ್ಟ್. ಗುತ್ತಿಗೆದಾರ ಸಚಿನ್ ಪಂಚಾಳ್ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕೀಯದಲ್ಲಿ ಕೋಲಾಹಲವನ್ನೇ ಸೃಷ್ಟಿ ಮಾಡಿದೆ. ಕಾರಣ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಭಾವಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪ್ನೂರ್ ಗ್ಯಾಂಗ್ ಹೆಸರು ತಳಕು ಹಾಕಿಕೊಂಡ ಕಾರಣ ಬಿಜೆಪಿ ನಾಯಕರು ಆರೋಪಿಗಳ ಬಂಧನ ಪ್ರಶ್ನಿಸಿ ಖರ್ಗೆ ರಾಜೀನಾಮೆಗೆ ಪಟ್ಟು ಹಿಡಿದಿದ್ರು. ನಿನ್ನೆ ಸಿಐಡಿ ಅಧಿಕಾರಿಗಳು ರಾಜು ಕಪ್ನೂರ್ ಸೇರಿ 5 ಆರೋಪಿಗಳ ವಿಚಾರಣೆ ಮಾಡಿದ ನಂತರ ಕಸ್ಟಡಿಗೆ ತೆಗೆದುಕೊಂಡರು. ಡಿಐಜಿಪಿ ಶಂತನು ಸಿನ್ಹಾ, ಡಿವೈಎಸ್ಪಿ ಸುಲೇಮಾನ್ ನೇತೃತ್ವದಲ್ಲಿ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಆರೋಗ್ಯ ತಪಾಸಣೆ ಮಾಡಿಸಿ ಜೆಎಂಎಫ್ಸಿ ನ್ಯಾಯಾಲಯದ ಎದುರು ಹಾಜರುಪಡಿಸಿದರು. ಹೆಚ್ಚುವರಿ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶ ರಾಮಮೂರ್ತಿ ಎರಡೂ ಕಡೆಯ ವಾದ ಆಲಿಸಿ ರಾಜು ಕಪ್ನೂರ್, ಗೋರಖ್ನಾಥ್ ಸಜ್ಜನ್, ನಂದಕುಮಾರ್ ನಾಗಭುಜಂಗೆ, ರಾಮನಗೌಡ ಪಾಟೀಲ್, ಸತೀಶ್ ರತ್ನಾಕರ್ ದುಬಲಗುಂಡೆ ಸೇರಿ 5 ಜನ ಆರೋಪಿಗಳನ್ನು 5 ದಿನಗಳವರೆಗೂ ಸಿಐಡಿ ಕಸ್ಟಡಿಗೆ ವಹಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತಿನಿಂದ ರಾಜು ಕಪ್ನೂರ್ ಗ್ಯಾಂಗ್ 5 ದಿನಗಳ ಕಾಲ ಸಿಐಡಿ ತನಿಖೆ ಎದುರಿಸಲಿದ್ದಾರೆ. ಒಟ್ಟಾರೆ ಸಚಿನ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಸಿಐಡಿ ಟೀಮ್ ಹೊರತರುತ್ತಾ ಅನ್ನೋದೇ ಎಲ್ಲರಿಗೂ ಕಾಡ್ತಾ ಇರೋ ಪ್ರಶ್ನೆ. ಮಲ್ಲಿಕಾರ್ಜುನ್ ಮರ್ಕೆಲೆ, ರಿಪಬ್ಲಿಕ್ ಕನ್ನಡ, ಬೀದರ್.